ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ಘಟಕದಲ್ಲಿ ನಮ್ಮ ಸಮಾಜ ಸೇವಕರಾದಂತಹ ಸತ್ಯಣ್ಣನವರು ಹಾಗೂ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಆಯೋಜಿಸಿದ್ದು, ಅದರಲ್ಲಿ ವಂಶೋದಯ ಆಸ್ಪತ್ರೆಯಿಂದ ವೈದ್ಯಾಧಿಕಾರಿಗಳು ತಂಡ ಮತ್ತು ವಾಸನ್ ಐ ಕೇರ್ ಆಸ್ಪತ್ರೆಯಿಂದ ಕಣ್ಣಿನ ಚಿಕಿತ್ಸಾ ಅಧಿಕಾರಿಗಳು ಆಗಮಿಸಿ ನಮ್ಮ ನೌಕರರಿಗೆಲ್ಲರಿಗೂ ಉಚಿತವಾಗಿ ಎಲ್ಲ ಚಿಕಿತ್ಸೆಗಳಿಗೆ ಸಹಾಯಕವಾಗುವಂಥ ಪರೀಕ್ಷೆಗಳನ್ನು ಮಾಡಿಕೊಟ್ಟಿರ್ತಾರೆ. ಅದರಿಂದ ಇವರಿಗೆಲ್ಲರಿಗೂ ನಮ್ಮ ಘಟಕದ ಪರವಾಗಿ ಹಾಗೂ ನಮ್ಮ ನೌಕರರ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ಮುಳಬಾಗಿಲು ಒಂದು KSRTC ಬಸ್ ಡಿಪೋ ಆವರಣದಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ. ಆ ಹೆಲ್ತ್ ಕ್ಯಾಂಪ್ಗೆ ನಮ್ಮ ವಂಶೋದಯ ಹಾಸ್ಪಿಟ್ಲಿಂದ ಮತ್ತು ವಾಸನ್ ಐ ಕೇರ್ ಎರಡು ಒಂದು ಹಾಸ್ಪಿಟ್ಲಿಂದ ಇವತ್ತು ನಮ್ಮ ಡಿಪೋಲ್ಲಿ ಒಂದು ಹೆಲ್ತ್ ಚೆಕಪ್ಪನ್ನು ಮಾಡ್ತಾಯಿದ್ದಾರೆ. ಏನಂದರೆ ಹೆಲ್ತ್ ಚೆಕಪ್ ಮಾಡ್ತಾರವರು ಎಲ್ಲ ಕಡೆಯೂ, ಒಂದು ಶಾಲೆಯಲ್ಲಾಗಲಿ, ಒಂದು ಮಾರ್ಕೆಟ್ ಆಗಲಿ, ಒಂದು ಆಫೀಸಲ್ಲಿ ಮಾಡ್ತಾಯಿದ್ರು. ಅದೇ ರೀತಿ ಇವತ್ತು ನಮ್ಮ ಬಸ್ ಡಿಪೋಲ್ಲಿ ಕೂಡ ಒಂದು ಹೆಲ್ತ್ ಚೆಕಪ್ ಮಾಡ್ತಾಯಿದ್ದೆ. ಅಂದರೆ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ನಮ್ಮ ಡ್ರೈವರ್ ಆಗಲಿ, ಇಲ್ಲಿರೋ ಸಿಬ್ಬಂದಿ ಆಗಲಿ, ಇಲ್ಲಿ ಎಲ್ರಿಗೂ ನಮ್ಮ ಪ್ರಾಣ ಉಳಿಸೋರು, ನಮ್ಮ ಡ್ರೈವರು, ಈ ಒಂದು ಸಿಬ್ಬಂದಿಯವರು ಎಲ್ಲರೂ ಅವರು ಸೇಫನ್ನು ನೋಡಬೇಕು. ನಾವು ಅವ್ರಿಗೆ ಹೆಲ್ತನ್ನು ನೋಡಬೇಕು. ಅದಕ್ಕೆ ಇವತ್ತು ಕೆಲವ್ರು ಗೊತ್ತಾಗಲ್ಲ, BP ಇದ್ರೂ ಏನು ಗೊತ್ತಾಗಲ್ಲ, ತಲೆನೋವ್ತಾ ಇದೆ ಅಂತ. ಇದು ಚೆಕ್ ಮಾಡಿಕೊಂಡ್ರೆ BP ಇದೆ ಅಂತ ಗೊತ್ತಾಗುತ್ತೆ, ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರು ಟ್ಯಾಬ್ಲೆಟ್ ಕೊಡ್ತಾರೆ. ನಮಗೆ ಅಲ್ಲಿಂದ ನಮ್ಗೆ ಗೊತ್ತಾದ ಮೇಲೆ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಒಂಥರ ನಾವು BP ಇದ್ರೂ ಸಹ ನಮ್ಗೆ ಗೊತ್ತಿರೋ ನಾವು ಹೋಗ್ತಾ ಇದ್ದರೆ ಅದು ಬೇರೆ ಬೇರೆ ಥರ ಒಂದು ಕಾಯಿಲೆಗಳಿಗೆ ಉಂಟಾಗುತ್ತೆ. ಅದಕ್ಕೆ ಎಲ್ಲ ನಮ್ಮ ವಂಶದ ಹಾಸ್ಪಿಟ್ಲವರು ಒಳ್ಳೆಯ ಕೆಲಸಗಳು ಮಾಡ್ತಾರೆ. ರೈತ ಬಗ್ಗೆ ಆಗಲಿ, ಒಂದು ಸಾರ್ವಜನಿಕ ಆಗಲಿ, ಬಡವರ ಬಗ್ಗೆ ಆಗಲಿ, ಎಲ್ಲ ಕಡೆಯೂ ಹೋಗಿ ಒಂದು ಕ್ಯಾಂಪನ್ನು ಹಾಕಿ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ. ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ವಂಶೋದಯ ಒಂದು ಹಾಸ್ಪಿಟ್ಲಿಂದ. ಯಾಕಂದರೆ ಬಡವರ ಬಗ್ಗೆ ಉಚಿತವಾಗಿ ತಪಾಸಣೆ ಮಾಡಿ ಅವ್ರಿಗೆ ಒಂದು ಮೆಡಿಸಿನ್ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾದ್ರೆ ಹಾಸ್ಪಿಟ್ಲ್ ಹೋಗಿ ತೋರಿಸ್ಕೊಡ್ರಿ ಅಂತ ಹೇಳ್ತಾ ಇರೋದು ಅದು ಒಳ್ಳೆಯದಾಗಿ. ಯಾಕಂದರೆ ಒಳ್ಳೆಯ ಒಂದು ಕೆಲಸ ಮಾಡ್ತಾಯಿದ್ರೆ. ಒಂದು ನನ್ನನ್ನು ಗೊತ್ತಂಗೆ ಮುಳಬಾಗಿಲು ತಾಲೂಕಲ್ಲಿ ಮತ್ತು ವಂಶೋದಯ ಹಾಸ್ಪಿಟ್ಲಿಗೂ ಒಳ್ಳೆಯ ರಿಸಲ್ಟ್ ಬರ್ತದೆ. ಯಾಕಂದರೆ ಮಾಡ್ತಾರೋ ಒಂದು ಸೇವೆ. ಇವತ್ತು ಡಾಕ್ಟ್ರು ನಮ್ಮ ಪೂರ್ಚಂದ್ರ ರೆಡ್ಡಿ ಅವರ ಹತ್ರ ನಾನು ಚೆಕಪ್ ಮಾಡಿಸ್ಕೊಂಡೆ. ಒಂದು 10 ನಿಮಿಷ ಹೇಳಿದ್ರು, ನೀವು BP ಈ ಥರ ಇದೆ, ಶುಗರ್ ಈ ಥರ ಇದೆ, ಈ ಥರ ನೀವು ಸಾಲ್ಟ್ ತಗೋಬಾರ್ದು, ಈ ಥರ ನೀರು ಜಾಸ್ತಿ ಕುಡಿಬೇಕು, ಈ ಥರ ವಾಕಿಂಗ್ ಮಾಡಬೇಕು, ನೀನು ಈ ಥರ ಮಾಡಬೇಕು ಅಂತ ಹೇಳಿದಾಗ ನನ್ನ ಮನಸ್ಸಿಗೂ ಅದೇ ತಂತು. ನೋಡಿ, ಈ ಥರ ಮಾಡಿದ್ರೆ ನಮ್ಗೆ ಯಾವುದು ಪ್ರಾಬ್ಲಮ್ ಅದು. ಆ ಥರ ಒಂದು ಚೆಕ್ ಮಾಡಿಸ್ಕೊಂಡಾಗ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಒಂದು ಯಾವುದೇ ಒಂದು ನಮಗೆ ತೊಂದರೆ ಆಗ್ದಿರ ನಮ್ಮ ಡಾಕ್ಟ್ರು ಸಲಹೆಯಿಂದ ಎಲ್ಲ ಯಾವ ಮೆಡಿಸಿನ್ ಬೇಕಾದ್ರೆ ಆ ಮೆಡಿಸಿನ್ ಕೊಡಿಸ್ತಾರೆ, ಒಳ್ಳೆಯದಾಗತ್ತೆ. ಇದಕ್ಕೆ ಕೂಡ ನಮ್ಮ ಫುಡ್ ಬ್ಯಾಂಕು ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಬಹಳ ಒಂದು ಇಂಥ ಸೇವೆಗಳನ್ನು ಜಾಸ್ತಿ ಮಾಡ್ತಾಯಿದ್ದಾರೆ. ಎಲ್ಲಿ ನೋಡಿ ಯಾವ ಹಾಸ್ಪಿಟ್ಲಾಗಲಿ, ಯಾವೊಂದು ಶಾಲೆಗಳಾಗಲಿ, ಎಲ್ಲ ಕಡೆಯೂ ಸುಮಾರು 206 ಇವತ್ತು 207ನೇ ಅದು ಕ್ಯಾಂಪು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ನಮ್ಮ ಡಿಪೋಲ್ಲಿ ಕೂಡ ಒಂದು ಯಾರಿಗೆ BP ಇದೆ ಅಂತ ಗೊತ್ತಾಗಲಿಲ್ಲ, ಯಾರು ಶುಗರ್ ಅಂತ ಗೊತ್ತಾಗಲಿಲ್ಲ. ಇವತ್ತು ಗೊತ್ತಾಯಿತು, ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ದಕ್ಕೆ ಗೊತ್ತಾಯಿತು. ಇದಕ್ಕೆ ನಮ್ಮ ವಂಶೋದಯ ಒಂದು ಸಿಬ್ಬಂದಿ ಮತ್ತು ವಾಸನ್ ಒಂದು ಹಾಸ್ಪಿಟಲ್ ಒಂದು ಸಿಬ್ಬಂದಿ ಅವರು ಬಂದು ಇವತ್ತು ಈ ಐ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪ್ ಎರಡೂ ಮಾಡಿ ಇವತ್ತು ಎಲ್ಲ ನಮ್ಮ ಡಿಪೋ ಸಿಬ್ಬಂದಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಒಂದು ಇದು ಚೆಕಪ್ ಮಾಡಿಸ್ಕೊಂಡು ಟೈಮ್ ಕೂಡ ಸಿಕ್ಕಲ್ಲ. ಅಂಥ ಟೈಮಲ್ಲಿ ಡಿಪೋಗೆ ಬಂದು ನೀವು ಇವತ್ತು ನಮ್ಮ ಚಾಲಕರಿಗೆ ಒಳ್ಳೆಯ ಒಂದು ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಒಳ್ಳೆಯದಾಯಿತು. ನೀವು ಇದೇ ಥರ ನೀವು ಮಾಡ್ತಾಯಿದ್ರೆ ನಿಮ್ಮ ಬಡವರಿಗೆ ಇರುವಂಥ ಒಂದು ಒಳ್ಳೆಯ ಇದಕ್ಕೆ ನಿಜವಾಗ್ಲೂ ನೀವು ಮಾಡ್ತಾ ಇರೋದು ನಮಗೆಲ್ರಿಗೂ ಒಂದು ಇದಾಯಿತು.
ಇವತ್ತು ನೆಕ್ಸ್ಟ್ ದಿವಸಗಳು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ಕೂಡ ಸಹ ಹೆಲ್ತ್ ಕ್ಯಾಂಪನ್ನು ಮಾಡಿಸ್ತಾ ಇದ್ದೀವಿ. ಯಾಕಂದರೆ ರೈತರು ಜಾಸ್ತಿ ಬರುವಂಥ ಒಂದು ಮಾರ್ಕೆಟ್ಗೆ ಅಲ್ಲಿನೂ ಮಾಡಿಸಿ ಕಾರ್ಮಿಕರು ಸುಮಾರು 1000 ಜನ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ಮೆಡಿಸಿನ್ ಕೊಟ್ಟು ಯಾವುದೇ ಒಂದು ಪ್ರಾಬ್ಲಮ್ ಇರೋ ನೋಡ್ತಾ ಇದ್ದೀರಿ. ಇದೇ ಥರ ನೀವು ಮುಂದುವರಿಸ್ಬೇಕಂತೇಳಿ ಇವತ್ತು ನೀವೆಲ್ಲ ನಮ್ಮ ಹಾಸ್ಪಿಟಲ್ನ ಸಿಬ್ಬಂದಿಯವ್ರಿಗೂ ಮತ್ತು ಎಲ್ಲ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವ್ರಿಗೂ ಸಹ ನಾವು ಕೃತಜ್ಞತೆ ಸಲ್ಲಿಸ್ತಾ ಈ 4 ಮಾತನ್ನು ಮಾತಾಡೋ ನಮಸ್ಕಾರ.